ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರೆಲ್ಲರೂ? ನಾನು ತುಂಬ ಚೆನ್ನಾಗಿದ್ದೀನಿ. ಹೋಪ್ ನೀವು ತುಂಬ ಚೆನ್ನಾಗಿದ್ದೀರ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋ ಏನಂತ ಹೇಳಿದ್ರೆ, ಎಗ್ ಕ್ವಾಲಿಟಿ ಯಾವ ಥರ ನಾವು ಇನ್ಕ್ರೀಸ್ ಮಾಡ್ಕೋಬೇಕು ಅಂತ ಹೇಳಿ ನಾನು ವಿಡಿಯೋಸಲ್ಲಿ ತಿಳಿಸ್ಕೊಟ್ಟಿದ್ದೆ. ಈಗ ಸ್ಪರ್ಮ್ ಕ್ವಾಲಿಟಿ ಮತ್ತು ಕ್ವಾಂಟಿಟಿನ ಹೇಗೆ ಇನ್ಕ್ರೀಸ್ ಮಾಡ್ಕೋಬೇಕು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಈಗಿನ ಕಾಲದಲ್ಲಿ ತುಂಬ ಹೇಗಂತ ಹೇಳಿದ್ರೆ, ಮದುವೆಗಳಾಗ್ತಾ ಇದ್ದಾವೆ, ಆದರೆ ಮಕ್ಕಳಾಗ್ತಾ ಇಲ್ಲ. ಅದು ತುಂಬ ಡಿಲೇ ಆಗ್ತಾ ಇದೆ. ಇನ್ನೊಂದು ಲೈಫ್ ಸ್ಟೈಲೂ ಹಾಗೆ ಇದೆ. ಯಾಕಂತಂದರೆ ಮೊದಲಿಗೆಲ್ಲನೂ ನಮ್ಮ ಅಪ್ಪ ಅಮ್ಮ, ನಮ್ಮ ತಾತ ಅವರೆಲ್ಲನೂ ತುಂಬ ಬೇಗ ಮದುವೆ ಆಗಿಬಿಡ್ತಿದ್ರು. ಮತ್ತು ಹಿಂದೆನೇ 1 ವರ್ಷಕ್ಕೆಲ್ಲನೂ ಮಗುನೂ ಆಗಿಬಿಡ್ತಾ ಇತ್ತು. ಬಟ್ ಇವಾಗ ಹೆಂಗಾಗಿದೆ ಅಂತ ಹೇಳಿದ್ರೆ, ಮದುವೆ ಆಗೋದೇ ಇವಾಗ ಬಾಯ್ಸ್ ಅಂತ ಹೇಳಿದ್ರೆ ಮದುವೆ ಆಗೋದೇ ಒಂದು 35 ಪ್ಲಸ್ ಆಗಿಬಿಡತ್ತೆ, ಒಂದು 35 ಪ್ಲಸ್ ಆ ಥರ ಆಗಿರುತ್ತೆ. ಅದೇ ಹುಡುಗಿರಿಗೆ ಎಜುಕೇಷನ್ನು ಮತ್ತು ಓದಿದ್ದಾದಮೇಲೆ ಒಂದು ಸ್ವಲ್ಪ ದುಡ್ಡು ಮನೆಗೆ ಕೊಡಬೇಕು, ಆ ಥರ ಇಂಟೆನ್ಷನ್ಸ್ ಎಲ್ಲ ಇಟ್ಕೊಂಡು ಒಂದು 30 ಪ್ಲಸ್ ಆಗ್ತಾಯಿದೆ. ಸೊ ಈ ರೀತಿ ಆದರೆ ನಮ್ಗೆ ಏಜ್ ಆಗ್ತಾ ಇದ್ದಂಗೆ ನಮ್ಮದು ಎಗ್ ಕ್ವಾಲಿಟಿ ಆಗಿರ್ಬೋದು, ಕ್ವಾಂಟಿಟಿ ಆಗಿರ್ಬೋದು, ಈ ಕಡೆ ಬಾಯ್ಸ್ಗೆ ಸ್ಪರ್ಮ್ ಕ್ವಾಲಿಟಿ ಆಗಿರ್ಬೋದು ಮತ್ತು ಕ್ವಾಲಿಟಿ ಆಗಿರ್ಬೋದು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಕರೆಕ್ಟ್ ಏಜಲ್ಲಿ ಮ್ಯಾರೇಜ್ ಆಗಬೇಕು, ಕರೆಕ್ಟ್ ಏಜಲ್ಲಿ ಮಕ್ಕಳು ಆಗಬೇಕು. ಸೊ ಇವಾಗ ಆ ಥರ ಅಂದರೆ ತುಂಬ ಚೇಂಜ್ ಆಗಿಬಿಟ್ಟಿದ್ದಾರೆ. ಸೊ ಮ್ಯಾರೇಜಸ್ಸೇ ಡಿಲೇ ಆಗ್ತಾ ಇದೆ. ಹಾಗಾಗಿ ಈ ಸಂತಾನೋತ್ಪತ್ತಿ ಅನ್ನೋದು ತುಂಬ ಕಡಿಮೆ ಆಗಿಬಿಡ್ತಾ ಇದೆ. ಈಗ ಮದುವೆ ಆಗಿದ ತಕ್ಷಣ ಮಕ್ಕಳಾದ್ರು ಅಂದ್ರೇ ಅದೊಂಥರ ಮಿರಾಕಲ್, ಒಂಥರ ಆಶ್ಚರ್ಯ. ಸೊ ಇಷ್ಟು ಬೇಗ ಆಯ್ತಾ ಮಗು ಅನ್ನೋ ಥರ ಮಾತಾಡ್ತಾರೆ. ಆ ಥರ ಆಗಿಬಿಟ್ಟಿದೆ ಇವಾಗ. ಮೊದಲಿಗೆಲ್ಲನೂ ಮದುವೆ ಆಗಿದ್ದು 1-2 ತಿಂಗಳಿಗೇ ಪ್ರೆಗ್ನೆಂಟ್ ಆಗಿಬಿಡೋರು. ಇವಾಗ 2 ವರ್ಷ, 3 ವರ್ಷ, 5 ವರ್ಷ, 10 ವರ್ಷ, 15 ವರ್ಷ ಆ ರೀತಿಯಾಗಿ ತಗೊಳ್ತಾ ಇದೆ. ಯಾಕಂತಂದರೆ ಆಗಿದೆ ಲೈಫ್ ಸ್ಟೈಲ್ ಅಂತ. ಸ್ಪರ್ಮ್ ಕ್ವಾಲಿಟಿ ಮತ್ತು ಕ್ವಾಂಟಿಟಿನ ಹೇಗೆ ಇನ್ಕ್ರೀಸ್ ಮಾಡ್ಕೋಬಹುದು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಫಸ್ಟ್ ನಾವು ಯಾವ ಥರ ಅಭ್ಯಾಸಗಳನ್ನ ರೂಢಿಸ್ಕೋಬೇಕು ಮತ್ತು ಯಾವುದನ್ನು ಅವಾಯ್ಡ್ ಮಾಡ್ಕೊಬರ್ಬೇಕು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಫಸ್ಟಿಗೆ ಹುಡುಗರಿಗೆ ಏನಾದರೂ ಸ್ಮೋಕಿಂಗು ಹ್ಯಾಬಿಟ್ ಆಗಲಿ ಮತ್ತು ಡ್ರಿಂಕ್ಸ್ ಹ್ಯಾಬಿಟ್ ಆಗಲಿ ಇದ್ದರೆ ಅದನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ. ಸೊ ಸ್ಮೋಕಿಂಗು ಮತ್ತು ಆಲ್ಕೋಹಾಲ್ ತಗೊಳ್ಳೋದ್ರಿಂದ ಅದು ಕ್ರಮೇಣವಾಗಿ ವೀರ್ಯಾಣ ಒಂದು ಉತ್ಪತ್ತಿ ಆಗೋದನ್ನು ತುಂಬ ಕಡಿಮೆ ಮಾಡ್ಕೊಂಡು ಬರುತ್ತೆ. ಸೊ ಅದು ಕ್ವಾಲಿಟಿ ಆಗಿರ್ಬೋದು, ಕ್ವಾಂಟಿಟಿ ಆಗಿರ್ಬೋದು, ಅದನ್ನು ಕಡಿಮೆ ಮಾಡಿಕೊಂಡು ಬರುತ್ತೆ. ಸೊ ಹಾಗಾಗಿ ನೀವು ಕಂಪ್ಲೀಟಾಗಿ ಏನಾದರೂ ಸ್ಮೋಕಿಂಗು ಡ್ರಿಂಕಿಂಗು ಮಾಡ್ತಾ ಇದ್ದರೆ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ. ಮತ್ತು ಒಂದು ಹೆಲ್ತಿ ಲೈಫ್ ಸ್ಟೈಲ್ನ ರೂಢಿ ಮಾಡ್ಕೊಳ್ಳಿ. ಸೊ ಬೆಳಿಗ್ಗೆ ಎದ್ದ ತಕ್ಷಣ ಒಂದು 30 ನಿಮಿಷ ವಾಕಿಂಗ್ ಹೋಗೋದು, ವ್ಯಾಯಾಮ ಮಾಡೋದು, ಈ ರೀತಿಯಾಗಿ ಮಾಡ್ಕೊಳ್ಳಿ. ಆಮೇಲೆ ನೀವೇನಾದರೂ ತೂಕ ತುಂಬ ಇದ್ದೀರಾ ಅಂತ ಹೇಳಿದ್ರೆ, ಒಬೆಸಿಟಿ ಇದೆ ಅಂತ ಹೇಳಿದ್ರು ಕೂಡ ನೀವು ತೂಕನ ಕಡಿಮೆ ಮಾಡ್ಕೋಬೇಕು. ತೂಕನ ಕಡಿಮೆ ಮಾಡ್ಕೊಳ್ಳೋದ್ರಿಂದ ಟೆಸ್ಟೋಸ್ಟೆರಾನ್ ಹಾರ್ಮೋನ್ಸು ಚೆನ್ನಾಗಿ ಹೆಚ್ಚಾಗತ್ತೆ ಅಂತ ಹೇಳ್ಬೋದು. ಸೊ ಇದನ್ನು ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ. ಆನಂತರ ನೀವು ಈ ಜಂಕ್ ಫುಡ್ಸು, ಔಟ್ಸೈಡ್ ಫುಡ್ಸು ಅದನ್ನೆಲ್ಲನೂ ಬಿಟ್ಟು ಓನ್ಲಿ ಹೆಲ್ತಿ ಫುಡ್ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು. ಯಾವಾಗಲೂ ಅಷ್ಟೇ ನಮ್ಮ ಆಹಾರದಲ್ಲಿ ಎಲ್ಲ ಪೋಷಕಾಂಶಗಳು ಇನ್ಕ್ಲೂಡ್ ಆಗಿರಬೇಕು. ಪ್ರೋಟೀನ್ ಆಗಿರ್ಬೋದು, ಜಿಂಕ್ ಆಗಿರ್ಬೋದು, ಮೆಗ್ನೀಷಿಯಮ್. ಸೊ ಈ ರೀತಿ ಎಲ್ಲ ಆಹಾರದಲ್ಲಿ ಇರಬೇಕು. ಸೊ ಆವಾಗಲೇ ನಮ್ಮ ಬಾಡಿಗೆ ಒಂದು ಬೂಸ್ಟಪ್ ಅನ್ನೋದು ಸಿಗತ್ತೆ. ಇಲ್ಲ ಅಂತ ಹೇಳಿದ್ರೆ ಏನೂ ಇರಲ್ಲ. ಈ ಪಿಜ್ಜಾ, ಬರ್ಗರ್ ಅದರಲ್ಲಂದರೆ ಏನೂ ಇರೋದಿಲ್ಲ. ಸೊ ಅದು ನಮ್ಮ ಹೆಲ್ತ್ಗೂ ಒಳ್ಳೆಯದಲ್ಲ. ಪ್ಲಸ್ ಯಾವುದೇ ಪಿಜ್ಜಾ ಆಗಿರ್ಬೋದು, ಬರ್ಗರ್ ಆಗಿರ್ಬೋದು, ಚಾಕ್ಲೇಟ್ ಆಗಿರ್ಬೋದು, ಇವೆಲ್ಲ ಕೂಡ ಸ್ಪರ್ಮ್ ಕ್ವಾಲಿಟಿನ ಹೆಚ್ಚು ಮಾಡಲ್ಲ. ಇಲ್ಲ ಅಂತಂದರೆ ಕ್ವಾಂಟಿಟಿ ಕೂಡ ಹೆಚ್ಚು ಮಾಡಲ್ಲ. ಅವೆಲ್ಲನೂ ಇನ್ನೂ ಕಡಿಮೆ ಆಗ್ತಾ ಹೋಗುತ್ತೆ ಹೊರತು ಯಾವುದೇ ಕಾರಣಕ್ಕೂ ಜಾಸ್ತಿ ಆಗೋದಿಲ್ಲ. ಸೊ ಹಾಗಾಗಿ ನೀವು ಇದನ್ನು ರೂಢಿಸ್ಕೋಬೇಕು. ಒಳ್ಳೆ ಹೆಲ್ತಿ ಫುಡ್ಡನ್ನು ಕನ್ಸ್ಯೂಮ್ ಮಾಡೋದು ನೋಡಬೇಕು. ಆಮೇಲೆ ಸ್ಟ್ರೆಸ್ಸು, ತುಂಬ ಸ್ಟ್ರೆಸ್ ಆಗಿರಬಾರ್ದು. ಯಾವುದೇ ಟೆನ್ಷನ್ಸ್ ಆಗಿರ್ಬೋದು, ಸ್ಟ್ರೆಸ್ ಆಗಿರಬಾರ್ದು. ಸ್ಟ್ರೆಸ್ ಫ್ರೀ ಆಗಿರಬೇಕು. ಆವಾಗಲೇ ಒಳ್ಳೆ ಹಾರ್ಮೋನ್ಸು ನಮ್ಮ ಬಾಡಿಯಲ್ಲಿ ಉತ್ಪತ್ತಿ ಆಗುತ್ತೆ. ಆಮೇಲೆ ಏನು ಹೇಳ್ತಾರೆ ಅಂತ, ತುಂಬ ಹೀಟಿಂದ ದೂರ ಇರಬೇಕು ಅಂತ ಹೇಳ್ತಾರೆ ಬಾಯ್ಸ್ಗೆ. ಯಾಕಂತಂದರೆ ತುಂಬ ಹೀಟಲ್ಲಿ ಅವರಿದ್ದರೆ ಆ ವೀರ್ಯಾಣುಗಳ ಸಂಖ್ಯೆ ಅನ್ನೋದು ಕಡಿಮೆ ಆಗುತ್ತೆ. ಹಾಗೆ ಒಂದು ಕ್ವಾಲಿಟಿ ಅನ್ನೋದು ಉತ್ಪಾದನೆ ಆಗೋದ್ರಲ್ಲೂ ಕೂಡ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಹೀಟ್ಗೆ
ದೂರ ಇಡಿ. ಅಂದರೆ ತುಂಬ ಬಿಸಿ ನೀರಲ್ಲಿ ಸ್ನಾನ ಮಾಡ್ಕೊಳ್ಳೋದಾಗಿರ್ಬೋದು, ಅಥವಾ ಇಲ್ಲ ಬಾತ್ ಟಬ್ಬಲ್ಲಿ ತುಂಬ ರಿಚ್ ಪೀಪಲ್ಸ್ ಆದರೆ ಬಾತ್ ಟಬ್ ಎಲ್ಲ ಇಟ್ಕೊಂಡಿರ್ತಾರಲ್ವ, ಸೊ ಅದರಲ್ಲೇ ಕೂತ್ಕೊಂಡು ಮಲ್ಕೊಂಡು ಸ್ನಾನ ಮಾಡಿಕೊಂಡು ಇರೋದಾಗಿರ್ಬೋದು. ಆಮೇಲೆ ತುಂಬ ಜೀನ್ಸು ತುಂಬ ಟೈಟ್ ಆಗಿರತ್ತಲ್ವ ಬಟ್ಟೆಗಳನ್ನ, ಅದನ್ನು ನೀವು ಧರಿಸ್ಬಾರ್ದು. ಸೊ ಟೈಟ್ ಬಟ್ಟೆಗಳನ್ನಾಗಿರ್ಬೋದು, ಟೈಟ್ ಆಗಿರೋ ಜೀನ್ಸ್ ಆಗಿರ್ಬೋದು, ಅದನ್ನು ಹಾಕ್ಕೋಬಾರ್ದು. ಆನಂತರ ಈಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಆಫೀಸ್ ವರ್ಕ್ ಅಂತ ಹೇಳಿಬಿಟ್ಟು ಎಲ್ಲ ಲ್ಯಾಪ್ಟಾಪ್ ಎಲ್ಲ ತೊಡೆ ಮೇಲೇ ಇಟ್ಕೊಂಡು ಮಾಡ್ತಾ ಇರ್ತಾರೆ. ಸೊ ಲ್ಯಾಪ್ಟಾಪಿಂದ ಬರೋ ಹೀಟ್ ಕೂಡ ಹೀಟ್ ಪ್ರೊಡ್ಯೂಸ್ ಆಗುತ್ತಲ್ಲ, ಸೊ ಅದು ಕೂಡ ಹೀಟ್ ಆಗುತ್ತೆ. ಸೊ ಹಾಗಾಗಿ ಅದನ್ನು ಕೂಡ ಅವಾಯ್ಡ್ ಮಾಡಬೇಕು. ಇಷ್ಟು ಅವಾಯ್ಡ್ ಮಾಡಬೇಕು ನಿಮ್ಮ ಸ್ಪರ್ಮ್ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ. ಈಗ ಯಾವ್ದ್ಯಾವ್ದು ಫುಡ್ ಕನ್ಸ್ಯೂಮ್ ಮಾಡಬೇಕು, ಇದು ಮೇನ್ ಬಂದು ಫುಡ್ ನೀವು ಹೆಲ್ತಿ ಫುಡ್ಡು, ಪ್ರೋಟೀನ್ ತುಂಬ ಇನ್ಕ್ಲೂಡ್ ಆಗಿರಬೇಕು. ಪ್ರೋಟೀನ್ ಫುಡ್ನ ನೀವು ತುಂಬ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಮೊಳಕೆ ಕಾಳಾಗಿರ್ಬೋದು, ಎಗ್ಸ್ ಆಗಿರ್ಬೋದು, ನಟ್ಸು, ಡ್ರೈ ಫ್ರೂಟ್ಸು, ಮತ್ತು ಫ್ರೂಟ್ಸು, ಗ್ರೀನ್ ಲೀಫಿ ವೆಜಿಟೇಬಲ್ಸು, ಈ ರೀತಿಯಾಗಿ ನಿಮ್ಮ ಡಯಟಲ್ಲಿ ಫುಲ್ ಎಲ್ಲನೂ ವಿಟಮಿನ್ಸ್, ಮಿನರಲ್, ಜಿಂಕ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸ್ಪರ್ಮ್ ಕ್ವಾಲಿಟಿನ ಮತ್ತು ಕ್ವಾಂಟಿಟಿನ ಇನ್ಕ್ರೀಸ್ ಮಾಡೋಕ್ಕೆ ಒಂದು ಪ್ರೋಟೀನ್ ಡಯಟ್ ಅನ್ನೋದು ನೀವು ಇನ್ಕ್ಲೂಡ್ ಮಾಡ್ಕೋಬೇಕು ನಿಮ್ಮ ಫುಡ್ಡಲ್ಲಿ. ಸೊ ಹಾಗಾಗಿ ನೀವು ಮಾರ್ನಿಂಗ್ ಆಗಿರ್ಬೋದು ಇಲ್ಲ ಈವ್ನಿಂಗ್ ಆಗಿರ್ಬೋದು ಜ್ಯೂಸಸ್ಗೆ ಕನ್ವರ್ಟ್ ಆಗಿಬಿಡಿ. ಸೊ ಮಾರ್ನಿಂಗ್ ವೆಜಿಟೇಬಲ್ ಜ್ಯೂಸ್ ಇಲ್ಲ ಫ್ರೂಟ್ ಜ್ಯೂಸ್, ಆಫ್ಟರ್ನೂನು ಏನಾದರೂ ಮೀಲ್ಸ್ ಅಂದರೆ ಲೈಟ್ ಮೀಲ್ಸೇ ತಗೊಳ್ಳಿ. ಮತ್ತು ಒಬೆಸಿಟಿ ಆಗಿಬಿಟ್ರು ಕೂಡ ಸ್ಪರ್ಮ್ ಕ್ವಾಲಿಟಿ ಕ್ವಾಂಟಿಟಿ ಅನ್ನೋದು ಕಡಿಮೆ ಆಗಿಬಿಡುತ್ತೆ. ಸೊ ಯಾವಾಗಲೂ ಬ್ಯಾಲೆನ್ಸ್ಡ್ ಡಯಟ್ ಇರಬೇಕು, ಮತ್ತು ವೆಯ್ಟು ಕೂಡ ತುಂಬ ಬ್ಯಾಲೆನ್ಸ್ ಆಗಿರಬೇಕು, ಒಬೆಸಿಟಿ ಇರಬಾರ್ದು. ಹಾಗೆ ನೀವು ಬ್ಯಾಲೆನ್ಸ್ಡ್ ಆಗಿ ಲೈಫ್ನ ಲೀಡ್ ಮಾಡ್ಕೋಬೇಕು. ಮತ್ತು ತುಂಬ ಸ್ಟ್ರೆಸ್ ಫ್ರೀ ಆಗಿರಬೇಕು. ನೀವು ಯಾವುದೇ ಕಾರಣಕ್ಕೂ ತುಂಬ ಸ್ಟ್ರೆಸ್ ಮಾಡ್ಕೊಳ್ಳೋದು ಅದೆಲ್ಲ ಮಾಡಿದ್ದಂದರೆ ಸೊ ಲೋ ಆಗಿಬಿಡುತ್ತೆ. ಇದಕ್ಕೆ ಬೆಸ್ಟ್ ಫುಡ್ ಏನಂತ ಹೇಳ್ತೀನಿ, ಸ್ಪರ್ಮ್ ಕ್ವಾಲಿಟಿನ ಇನ್ಕ್ರೀಸ್ ಮಾಡೋ ಫುಡ್ ಅಂತ ಹೇಳಿದ್ರೆ, ಒಂದು ದಾಳಿಂಬೆ ಜ್ಯೂಸು ಸೈಂಟಿಫಿಕ್ ಆಗಿ ಪ್ರೂವ್ ಆಗಿದೆ. ಸೊ ಇದರಲ್ಲಿರೋ ಆ್ಯಂಟಿ ಆಕ್ಸಿಡೆಂಟ್ಸ್ ಆಗಿರ್ಬೋದು ಅದೆಲ್ಲ ಕೂಡ ಸ್ಪರ್ಮ್ ಕ್ವಾಲಿಟಿ ಮತ್ತು ಕ್ವಾಂಟಿಟಿನ ಇನ್ಕ್ರೀಸ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಅಂತ ಹೇಳಿ ಸೈಂಟಿಫಿಕಲಿ ಪ್ರೂವ್ ಆಗಿದೆ. ಸೊ ಹಾಗಾಗಿ ನೀವು ದಾಳಿಂಬೆ ಜ್ಯೂಸ್ನ, ಪ್ರೊಮಗ್ರಾನೇಟ್ ಜ್ಯೂಸ್ ಅಂತ ಹೇಳ್ತಾರಲ್ಲ, ಅದನ್ನು 250 ml ಈವ್ನಿಂಗ್ ಟೈಮು ಕನ್ಸ್ಯೂಮ್ ಮಾಡಿ, ಓಕೆನಾ. ಆಮೇಲೆ ಆಫ್ಟರ್ನೂನ್ ಆ ರೀತಿ ಏನಾದರೂ ನಿಮ್ಗೆ ಇಷ್ಟ ಬಂದಿದ್ದು ಅಂದರೆ ಒಬೆಸಿಟಿ ಆಗದಿರೋ ಚಪಾತಿ ಆ ರೀತಿದು ಕನ್ಸ್ಯೂಮ್ ಮಾಡಿ. ಇಲ್ಲ ಅಂತಂದರೆ ಮುದ್ದೆ ಆಗಿರ್ಬೋದು, ಇಲ್ಲ ರೈಸೇ ತಗೊಳ್ಳಿ, ಲಿಮಿಟಾಗಿ ತಗೊಳ್ಳಿ. ತುಂಬ ರೈಸ್ ಕಡಿಮೆ ಇಟ್ಕೊಂಡು ಸಾಂಬಾರು ತುಂಬ ತಿನ್ನಬೇಕು. ಸೊ ಆ ರೀತಿಯಾಗಿ ತಗೊಳ್ಳಿ. ಮತ್ತು ಬೆಳಗ್ಗೆ ಒಂದು ಮೊಳಕೆ ಕಾಳಾಗಿರ್ಬೋದು, ಒಂದು 4-5 ರೀತಿ ಮೊಳಕೆ ಕಾಳು, ಮತ್ತು ಕುಂಬಳಕಾಯಿ ಬೀಜ, ಅದರಲ್ಲಿ ಜಿಂಕ್ ಇರುತ್ತೆ. ಸೊ ಇದು ಕೂಡ ಸ್ಪರ್ಮ್ ಕ್ವಾಲಿಟಿ ಮತ್ತು ಕ್ವಾಂಟಿಟಿನ ಇನ್ಕ್ರೀಸ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಇದನ್ನು ಜಿಂಕ್ ತಗೊಳ್ಳಿ. ಮತ್ತು ಇನ್ನು ಅದೇ ಆಯುರ್ವೇದ ಪ್ರಕಾರ ನೋಡೋದಾದರೆ ಅಶ್ವಗಂಧ ಪುಡಿ ಬರುತ್ತಲ್ವ, ಸೊ ಅಶ್ವಗಂಧ ಪುಡಿನ ನೀವು ರಾತ್ರಿ ಮಲ್ಗೋವಾಗ 1 ಗ್ಲಾಸ್ ಹಾಲಿಗೆ ಅಶ್ವಗಂಧ ಪುಡಿನ ಮಿಕ್ಸ್ ಮಾಡಿಕೊಂಡು ಕುಡಿದ್ಬಿಟ್ಟು ಮಲ್ಕೊಳ್ಳಿ. ಇದು ಕೂಡ ಅಷ್ಟೇ ವೀರ್ಯ ಕಣಗಳನ್ನು ಉತ್ಪಾದನೆ ಮಾಡೋದ್ರಲ್ಲಿ ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಇದೆಲ್ಲನೂ ಕೂಡ ನೀವು ಸ್ಪರ್ಮ್ ಕ್ವಾಲಿಟಿ ಮತ್ತು ಕ್ವಾಂಟಿಟಿನ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಬೆಸ್ಟ್ ಡಯಟ್ ತೊಗೋಬೇಕು. ಹಾಗೆಯೇ ಒಂದು ನಾನು ಹೇಳಿದ್ನಲ್ಲ, ಟೈಟ್ ಜೀನ್ಸ್ ಹಾಕೋದಾಗಿರ್ಬೋದು, ತುಂಬ ಬಿಸಿ ನೀರು ಸ್ನಾನ ಮಾಡೋದಾಗಿರ್ಬೋದು, ಮತ್ತು ಸ್ಮೋಕಿಂಗು, ಡ್ರಿಂಕಿಂಗು. ಆಮೇಲೆ ಇನ್ನೊಂದು ಪಾಯಿಂಟ್ ನಾನು ಮರ್ತಿದ್ದೆ. ಸೊ ಚಾಕ್ಲೇಟ್ ತಿನ್ನೋದಾಗಿರ್ಬೋದು, ಮತ್ತು ಕಾಫಿ, ಟೀ ಇದೆಲ್ಲ ಅಭ್ಯಾಸ ಇದ್ದರೆ ಅವಾಯ್ಡ್ ಮಾಡಿ. ಯಾಕಂತಂದರೆ ಕೆಫೀನು ನಮ್ಮ ಕಾಫಿ ಟೀಯಲ್ಲೆಲ್ಲನೂ ಕೆಫಿನ್ ಇರುತ್ತೆ, ಚಾಕ್ಲೇಟಲ್ಲಿ ಎಲ್ಲ ಕೂಡ ಕೆಫಿನ್ ಇರುತ್ತೆ. ಸೊ ಅದು ನಮ್ಮ ಬಾಡಿ ಇಂಟೇಕ್ ಮಾಡಿದಾಗ ಸ್ಪರ್ಮ್ ಕ್ವಾಲಿಟಿ ಕ್ವಾಂಟಿಟಿ ಅನ್ನೋದನ್ನ ಕಡಿಮೆ ಮಾಡಿಬಿಡುತ್ತೆ. ಸೊ ಹಾಗಾಗಿ ನೀವು ಅದನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡ್ಕೊಳ್ಳಿ. ಕಾಫಿ, ಟೀ, ಸ್ಮೋಕಿಂಗು, ಡ್ರಿಂಕಿಂಗ್, ಆಲ್ಕೋಹಾಲ್ ಡ್ರಿಂಕಿಂಗು ಎಲ್ಲನೂ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ. ಸ್ಟ್ರೆಸ್ ಫ್ರೀ ಆಗಿರಿ, ಸ್ಟ್ರೆಸ್ ಎಲ್ಲ ತಗೊಳಕ್ಕೆ ಹೋಗಬೇಡಿ. ಮತ್ತು ವಾಕಿಂಗ್ ಮಾಡಿ, ವ್ಯಾಯಾಮ ಮಾಡಿ. ಸೊ ಇದನ್ನೆಲ್ಲ ಮಾಡ್ಕೊಂಡು ಬನ್ನಿ. ಅಟ್ಲೀಸ್ಟ್ ನಿಮಗೆ ತುಂಬ ಬೇಗ ರಿಸಲ್ಟ್ ಅನ್ನೋದು ಸಿಗುತ್ತೆ. ಸೊ ತುಂಬ ಬೇಗ ಮಕ್ಕಳು ಅನ್ನೋದು ಆಗುತ್ತೆ. ಯಾಕಂತಂದರೆ ಇವಾಗ ಹೇಗಾಗಿದೆ ಅಂತ ಹೇಳಿದ್ರೆ, ಮದುವೆಗಳು ಆದರೂ ಕೂಡ ಮಕ್ಕಳಾಗೋದು ತುಂಬ ಡಿಲೇ ಆಗ್ತಾಯಿದೆ. ಸೊ ರೀಸನ್ ಇಷ್ಟೇ, ಬಾಯ್ಸ್ಗೆ ಸ್ಪರ್ಮ್ ಕ್ವಾಲಿಟಿ ಇರಲ್ಲ, ಇಲ್ಲಾಂತಂದರೆ ಕ್ವಾಂಟಿಟಿ ಇರಲ್ಲ. ಗರ್ಲ್ಸ್ಗೆ ಎಗ್ಸ್ ಕ್ವಾಲಿಟಿ ಇರಲ್ಲ, ಇಲ್ಲಾಂದರೆ ಕ್ವಾಂಟಿಟಿ ಇರಲ್ಲ. ಅಷ್ಟೇ ರೀಸನ್ ಇರುತ್ತೆ.
ಸೊ ಹಾಗಾಗಿ ಒಳ್ಳೆ ಹೆಲ್ದಿ ಲೈಫ್ ಸ್ಟೈಲು, ಹೆಲ್ದಿ ಫುಡ್ಡು ಇದನ್ನೆಲ್ಲ ನೀವು ಇಂಟೇಕ್ ಮಾಡ್ಕೊತ ಬಂದ್ರಿ ಅಂತ ಹೇಳಿದ್ರೆ ಸೊ ಆಟೋಮೆಟಿಕ್ಕಾಗಿ ನಿಮಗೆ ಒಳ್ಳೆ ರಿಸಲ್ಟ್ಸ್ ಅನ್ನೋದು ನೀವು ನೋಡ್ಬೋದು ಗೈಸ್. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ. ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅಂದ್ಕೊಳ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.